ಈ ಕರ್ನಾಟಕ ಬಂದ್ನ ಬೆಂಬಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡ್ತಿದ್ದಾರೆ. ನ್ಯೂಸ್ 18ಗೆ ನಾರಾಯಣ್ ಗೌಡರು ಕೂಡ ರಿಯಾಕ್ಷನ್ ಕೊಟ್ಟರು. ಮರಾಠ ನಿಗಮ ವಾಪಸ್ ಪಡೆಯುವವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂದ್ರು ನಾರಾಯಣ್ ಗೌಡರು. ಬ್ರೇಕಿಂಗ್ ನ್ಯೂಸ್. ಅಲ್ಪಸಂಖ್ಯಾತರ ಓಲೈಕೆಗೆ ಈ ತೀರ್ಮಾನ ಬೇಡವೇ ಬೇಡ. ಇವತ್ತು ಮರಾಠಿ, ನಾಳೆ ತಮಿಳು ಪ್ರಾಧಿಕಾರ ಮಾಡ್ತಾರೆ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂದ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣ್ ಗೌಡರು. ನ್ಯೂಸ್ 18 ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ನಮ್ಮ ಜೊತೆ ನಾರಾಯಣ್ ಗೌಡರು ಇದ್ದಾರೆ. ಇವತ್ತಿನ ಬಂದ್ ಹಾಗೂ ಇವತ್ತಿನ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪ್ತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಬಂದ್ ಏನು ಕರೆ ಕೊಟ್ಟಿದ್ದಾರೆ ಆ ಬಂದನ್ನು ಬೆಂಬಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನದೇ ಆದ ರೀತಿಯಲ್ಲಿ ಪ್ರತಿಭಟನೆಗಳನ್ನು ರಾಜ್ಯದ 224 ವಿಧಾನಸಭಾ ಕ್ಷೇತ್ರ 30 ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ. ಉದ್ದೇಶ ಪ್ರಾಧಿಕಾರ ರಚನೆ ಏನು, ಮರಾಠ ಪ್ರಾಧಿಕಾರ ರಚನೆ ಏನು ಸರ್ಕಾರ ಮಾಡ್ತು, ಅದನ್ನು ಖಂಡಿಸಿ ಇವತ್ತು ನಡೀತಿರುವಂಥ ಪ್ರತಿಭಟನೆಗಳು. ಸರ್ಕಾರ ಕೇವಲ ಇವತ್ತು ಬಂದ್ ಮಾಡಿ ಪ್ರತಿಭಟನೆಗಳನ್ನ ಮಾಡಿ ಸುಮ್ಮನೆ ಕೂರ್ತಾರೆ ಅನ್ನೋಂಗಿಲ್ಲ. ಯಾವತ್ತು ನೀವು ಮರಾಠಿ ಪ್ರಾಧಿಕಾರವನ್ನು ಹಿಂಪಡೆದು ಅಂತ ಹೇಳ್ತೀವೋ ಅಲ್ಲಿವರೆಗೂ ನಮ್ಮ ಪ್ರತಿಭಟನೆಗಳು ಮುಂದುವರಿತವೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ತಾಲೂಕು ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥದ್ದು, ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು, ಹಾಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಇವತ್ತು ರಾಜ್ಯದ ಉದ್ದಗಲಕ್ಕೂ ಸಾಗುತ್ತಿದೆ. ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಯ ಮಾತುಗಳನ್ನ ಹೇಳ್ತೀರಾ? ಸರ್ಕಾರ ಭಾಷಾ ಅಲ್ಪಸಂಖ್ಯಾತರ ಉದ್ಧಾರಕ್ಕಾಗಿ ಓಲೈಸ್ಲಿಕ್ಕೋಸ್ಕರ ಇವತ್ತಿಂಥದ್ದೊಂದು ತೀರ್ಮಾನವನ್ನು ತಗೋಬಾರ್ದಾಯಿತು. ನಿನ್ನೆ ಅವರ ಮಂತ್ರಿಯೊಬ್ಬರು ಹೇಳ್ತಾ ಇದ್ರು, ಹೌದು ಮರಾಠಿ ಪ್ರಾಧಿಕಾರವನ್ನು ಮಾಡಿದ್ದೀವಿ, ನಾಳೆ ತಮಿಳು ಪ್ರಾಧಿಕಾರವನ್ನು ಮಾಡ್ತೀವಿ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ. BJPಯ ಪಕ್ಷ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಬಂದಂಥ BJPಯವ್ರಿಗೆ ಅದೆಲ್ಲ ಏನು ದೊಡ್ಡದು ಅಂತ ಅನಿಸಲ್ಲ. ತೆಲುಗರನ್ನು ಓಲೈಸೋದು, ಮಲಯಾಳಿಗಳನ್ನು ಓಲೈಸೋದು, ಹಿಂದಿ ರಾಜ್ಯಗಳಿಂದ ಬಂದಂಥ ಹಿಂದಿ ವಾಲಗಳನ್ನು ಓಲೈಸೋದು BJPಯವರ ಹುಟ್ಟು ಗುಣ ಆಗಿದೆ. ಹಾಗಾದರೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ, ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಏನು? ಹಾಗಾದರೆ ಇದೇ ಮಂತ್ರಿಗಳಿಗೆ ನಾನು ಕೇಳ್ತೀನಿ, ಇದೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಪ್ರಾಧಿಕಾರವನ್ನು ಮಾಡಿ ಅಲ್ಲಿ ಕನ್ನಡಿಗರಿಗೋಸ್ಕರ ಒಂದು 50 ಕೋಟಿನ 100 ಕೋಟಿನ ಮಹಾರಾಷ್ಟ್ರ ಸರ್ಕಾರ ಬಿಡುಗಡೆ ಮಾಡಿಸ್ಲಿ. ನಾನು ಇವ್ರ ಮೇಲೆ ಚಾಲೆಂಜ್ ಮಾಡ್ತೀನಿ, ಸವಾಲು ಹಾಕ್ತೀನಿ. ಅದೇ ತಮಿಳುನಾಡಲ್ಲಿ ಕನ್ನಡ ಪ್ರಾಧಿಕಾರವನ್ನು ಮಾಡಿ ಅಲ್ಲಿ ಒಂದು 100 ಕೋಟಿ 50 ಕೋಟಿ ಹಣವನ್ನು ಕನ್ನಡಿಗರಿಗೋಸ್ಕರ ಬಿಡುಗಡೆ ಮಾಡಲಿ, ಅಲ್ಲಿಯ ಸರ್ಕಾರ ಬಿಡುಗಡೆ ಮಾಡಿಸ್ಲಿ. ಇವ್ರ ಸರ್ಕಾರಕ್ಕೆ ನಾನು ಸವಾಲು ಹಾಕ್ತೀನಿ. ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಎಲ್ಲಿವರೆಗೂ ನಮಗೆ ಭಗವಂತ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಎಷ್ಟೇ ಏನೇ ಆದರೂ ಕೂಡ ಹೋರಾಟನ ನಿಲ್ಲಿಸಲ್ಲ. ಈ ಮರಾಠಿ ಪ್ರಾಧಿಕಾರ ಅಭಿವೃದ್ಧಿಯನ್ನು ಕೈಬಿಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದು ಕರವೇ ನಾರಾಯಣಗೌಡರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಆನಂದ್ ಸಾಲುಂಡಿ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನ ಯಶವಂತಪುರದ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ APMC ಮಾರುಕಟ್ಟೆ ಇದೆ, ನಮಗೆ ಗೊತ್ತು. ಅಲ್ಲಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಎಂದಿನ ಹಾಗೆ ವ್ಯಾಪಾರ ನಡೀತಾ ಇದೆ. ಅಲ್ಲಿ ಮಾರುಕಟ್ಟೆ ಬಂದ್ ಮಾಡಲ್ಲ ಅಂದ್ರು ವ್ಯಾಪಾರಿಗಳು. ಬ್ರೇಕಿಂಗ್ ನ್ಯೂಸ್.